ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಈ ಹೋಳಿ ಆಟ ಬಣ್ಣ ಕಲರು ಎಲ್ಲ ಮಿಕ್ಸ್ ಆಗಿಬಿಟ್ಟು ಡಸ್ಟ್ ಅಲರ್ಜಿ ಥರ ಆಗೋಗಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ಹೋಳಿ ಹಬ್ಬದ ದಿನದಂದು ನಾನು ನಮ್ಮೂರನ್ನ ವಿಶೇಷತೆಯ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೋಸ್ಕರ ಒಂದು ವ್ಲಾಗನ್ನು ಮಾಡಿದ್ದೆ. ಅದನ್ನು ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಮ್ಮ ಊರಿನಲ್ಲಿ ಹೋಳಿ ಹಬ್ಬವನ್ನು ಹೇಗೆಲ್ಲ ಆಚರಿಸಿದ್ವಿ ಅಂತ ನೋಡಿ. ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಾನಿರೋದು ಗುಜರಾತ್ನ ಬಳಿ ಸಮಾನ ಎಂಬ ಒಂದು ಹಳ್ಳಿಯಲ್ಲಿ. ಸಾಮಾನ್ಯವಾಗಿ ನಾವೆಲ್ಲ ಹೇಗೆ ಆಚರಿಸ್ತೀವಿ ಹೋಳಿನ ಅಂತಂದರೆ, ಒಬ್ರಿಗೊಬ್ರು ಬಣ್ಣವನ್ನು ಹಚ್ಚುವುದರ ಮೂಲಕ ಹೋಳಿಯನ್ನು ಆಚರಿಸ್ಕೊಂಡು ವಿಶ್ನ ಮಾಡ್ತೀವಿ. ಇಲ್ಲಿ ಹೇಗೆ ಅಂತಂದರೆ ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿರುವವರು ಎಲ್ಲರೂ ಒಬ್ರಿಗೊಬ್ರು ಬಣ್ಣವನ್ನು ಹಚ್ಚುವುದರ ಮೂಲಕ, ಸಿಹಿಯನ್ನು ತಿನ್ನಿಸುವುದರ ಮೂಲಕ ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ತೀವಿ. ನಂತರ ಒಬ್ಬರು ಇನ್ನೊಬ್ಬರು ಮನೆಗೆ ಹೋಗುವುದು, ಅಲ್ಲಿರುವವರಿಗೆ ಬಣ್ಣವನ್ನು ಹಚ್ಚುವುದು, ಶುಭಾಶಯವನ್ನು ಕೋರುವುದು. ನಂತರ ಒಬ್ಬರು ಮನೆಯಿಂದ ಒಬ್ರಿಗೆ ಅಂತ ಹೀಗೆ ಎಲ್ಲ ಮನೆಗಳಿಗೂ ಹೋಗಿ ಅಲ್ಲಿಂದ ಸ್ನೇಹಿತರನ್ನು ಕರೆದುಕೊಂಡು, ನಮ್ಮ ಕ್ವಾರ್ಟರ್ಸ್ ಇರೋದು ಸುಮಾರು ಒಂದು 8ರಿಂದ 10 ಜನ ಸಿಕ್ಕಿದ್ರು. ಅವರೆಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಹೋದ್ವಿ. ನಂತರ ಇಲ್ಲಿ ಎಲ್ಲರೂ ಒಂದು ಕಡೆ ಸೇರುವಂಥ ಜಾಗ ಇದೆ. ಅಲ್ಲಿ ಪ್ರತಿಯೊಬ್ಬರು ಮನೆಯವರು ಕೂಡ ಗಂಡಸರು, ಮಕ್ಕಳು, ಚಿಕ್ಕವರಿರಲಿ ದೊಡ್ಡವರಿರಲಿ, ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಇಲ್ಲಿಗೆ ಸೇರ್ತಾರೆ. ಇಲ್ಲಿ ಯಾರು ಗೊತ್ತಿಲ್ಲದೆ ಇರಲಿ, ಹೊಸಬ್ರು ಅಂತಿಲ್ಲ, ಹಳೆಬರು ಅಂತಿಲ್ಲ, ಪ್ರತಿಯೊಬ್ಬರಿಗೂ ಬಣ್ಣ ಹಚ್ಚುವುದರ ಮೂಲಕ ಶುಭಾಶಯನ ಕೋರಿದ್ರು. ನಂತರ ಎಲ್ಲರೂ ಒಂದೆಡೆ ಸೇರಿದ್ವಿ. ಈ ಸೇರಿದ ನಂತರ ಒಂದು ಟ್ರಕ್ನಲ್ಲಿ ನೀರು ಬಂತು. ಆ ನೀರಿನಿಂದ ಮಳೆ ಬರಿಸುವ ಹಾಗೆ ನೀರನ್ನು ಸುರಿದ್ರು. ಅಲ್ಲಿ ಸ್ವಲ್ಪ ಕೂಡ ಆಟ ಆಡಿದ್ವಿ. ಅಲ್ಲಿ ಹಾಡು, ಡ್ಯಾನ್ಸು, ಇನ್ನಿತರೆ ಕಾರ್ಯಕ್ರಮಗಳು ಎಲ್ಲವೂ ತುಂಬ ಚೆನ್ನಾಗಿ ನಡೆಯಿತು. ನಂತರ ಅಲ್ಲಿಂದ ಮನೆ ಕಡೆಗೆ ಬಂದ್ವಿ. ನಮ್ಮ ಮನೆ ಹತ್ತಿರದಲ್ಲಿರುವಂತಹ ಕ್ವಾರ್ಟರ್ಸ್ ಜನಗಳೆಲ್ಲ ಒಟ್ಟಿಗೆ ಸೇರಿ, ಅಂದರೆ ಸುಮಾರು ಒಂದು 7-8 ಜನ ಇದ್ವಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಳಗಡೆ 2 ಟೇಬಲನ್ನು ಅರೇಂಜ್ ಮಾಡಿದ್ವಿ. ಯಾಕೆಂತಂದರೆ ನಾವು ನಮ್ಮ ಮನೆಯಲ್ಲಿ ಏನೇ ಪದಾರ್ಥ ಮಾಡಿದರೂ ಈ ಹಬ್ಬಕ್ಕೆ ಸುಮಾರು ತಿಂಡಿಗಳನ್ನ ಮಾಡ್ತೀವಿ. ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು 2-3 ತಿಂಡಿಗಳಿರುತ್ತೆ. ಅದನ್ನೆಲ್ಲನೂ ಒಟ್ಟಿಗೆ ಇಟ್ಟು ಒಟ್ಟಿಗೆ ಸವಿಯುವಂಥ ಹಬ್ಬ ಇದೇ ಇಲ್ಲಿ ವಿಶೇಷತೆ. ಇದನ್ನು ಯಾವ ಊರಲ್ಲೂ ನಾನು ಇಲ್ಲಿವರೆಗೂ ನೋಡಿರಲಿಲ್ಲ. ಈ ಊರಲ್ಲೇ ಹೊಸದಾಗಿ ನೋಡಿದ್ದು. ನಾವು ಎಷ್ಟೇ ದೂರದಲ್ಲಿರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಈ ರೀತಿಯಂತಹ ವಾತಾವರಣ ಸಿಗೋದು ತುಂಬಾ ಕಷ್ಟ. ಎಲ್ಲರೂ ನಮ್ಮವರಂತೆ ಭಾವಿಸೋದು, ಎಲ್ಲರೂ ಒಟ್ಟಾಗಿರೋದು, ಈ ರೀತಿ ಜನಗಳು ಸಿಗೋದು ತುಂಬಾ ಕಷ್ಟ. ಇಂಥ ಜಾಗದಲ್ಲಿ ನಾನಿರೋದಕ್ಕೆ ಖಂಡಿತ ಹೆಮ್ಮೆಯನ್ನು ಪಡ್ತೀನಿ. ನೋಡಿ, ಇಲ್ಲಿ ನಾವು ಮಾಡಿರೋಂತಹ ತಿಂಡಿ ತಿನಿಸುಗಳನ್ನೆಲ್ಲ ಒಟ್ಟಾಗಿ ಒಂದು ಕಡೆ ಸೇರಿಸಿದ್ವಿ. ಕಡಿಮೆ ಅಂತಂದರೂ ಪ್ರತಿಯೊಂದು ಮನೇಲೂ 2ರಿಂದ 3 ಐಟಮ್ ಮಾಡೇ ಇರ್ತೀವಿ. ಮಾಮೂಲಿ ಅಡುಗೆ ತಿಂಡಿ ವಿಶೇಷತೆ ಅಲ್ಲ. ಇದರಲ್ಲಿರುವಂಥದ್ದು ಸ್ವೀಟ್ಸು ಮತ್ತು ಶಂಕರಪೋಳಿ, ರಸಗುಲ್ಲ, ಜಾಮೂನು, ಕರ್ಜಿಕಾಯಿ, ಹೀಗೆ ಬಾಯಿಗೆ ರುಚಿ ಕೊಡುವಂತಹ ತಿಂಡಿ ತಿನಿಸುಗಳು ಇವೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ? ಇಲ್ಲಿರೋದನ್ನೆಲ್ಲ ಹಂಚಿ ಅವ್ರವ್ರ ಮನೆಯಿಂದ ಏನೇನು ತಂದಿತ್ತೋ ಅದನ್ನು ಪ್ರತಿಯೊಬ್ಬರಿಗೂ ಕೊಡುವುದರ ಮೂಲಕ ಹಂಚಿ ಎಲ್ಲರಿಗೂ ಕೊಟ್ಟು, ತಾವು ತಿಂದು ಮತ್ತೆ ಹ್ಯಾಪಿ ಹೋಲಿ ಅಂತ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ತಿಂಡಿ ತಿನಿಸುಗಳನ್ನ ಮುಗಿಸ್ಕೊಂಡ್ವಿ. ಬರೀ ಇಷ್ಟೇನಾ, ಇಷ್ಟಕ್ಕೆ ಮುಗೀತು ಅಂದ್ಕೊಂಬಿಟ್ರ? ಖಂಡಿತ ಇಲ್ಲ. ಇನ್ಮೇಲೆ ಮತ್ತೆ ಶುರುವಾಯಿತು. ಮತ್ತದೇ ಹಾಡು, ಡ್ಯಾನ್ಸು, ನೀರೆಚ್ಚು ಆಟ, ಪ್ರತಿಯೊಂದು ಕೂಡ ಮತ್ತೆ ಶುರುವಾಯಿತು. ಇದು ಒಂದು ಕ್ವಾರ್ಟರ್ಸ್ನಲ್ಲಿ ನಡೆಯುವಂಥದ್ದಲ್ಲ. ಹೀಗೆ ಪ್ರತಿ ಅವರವರ ಏರಿಯಾಕ್ಕೆ ಸಂಬಂಧಿಸಿದಂತೆ ಅವರವರು ಒಂದೊಂದು ವಿಭಾಗಗಳನ್ನ ಮಾಡಿಕೊಂಡು ಅವರವರ ಸ್ನೇಹಿತರ ಜೊತೆ ಹೀಗೆ ಮಾಡ್ತಾರೆ. ಹೀಗೆ ನಮ್ಮ ಕ್ವಾರ್ಟರ್ಸಲ್ಲೂ ಕೂಡ ಮಾಡಿದ್ವಿ. ಬೇರೆ ಕ್ವಾರ್ಟರ್ಸ್ನವರು ಕೂಡ ಬಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಸೇರಿ ತಿಂಡಿ ತಿನಿಸುಗಳನ್ನು ತಿಂದು ನಮ್ಮ ಜೊತೆ ಹಾಡಿ ನಲಿದು ಅವರವರ ಮನೆಗೆ ತೆರಳಿದರು. ಆಚರಣೆ ನೋಡೋದಕ್ಕೆ ಸಿಂಪಲ್ ಆಗಿದ್ರು. ಇದರ ಜೊತೆ ನಾವು ಬೆರೆತಾಗಲೇ ಗೊತ್ತಾಗೋದು ಸಿಂಪಲ್ ಆಗಿದ್ರು ಎಷ್ಟು ಅಬ್ದೂರಿಯಾಗಿರುತ್ತೆ ಅಂತ. ನಾವು ನಮ್ಮ ವಯಸ್ಸಿನ ಅಂತರವನ್ನು ಕೂಡ ಲೆಕ್ಕಕ್ಕೆ ಇಡದೆ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತು ಮಕ್ಕಳಂಗೆ ನಾವು ಕುಣಿದು ಕುಪ್ಪಳಿಸಿ ಮಾಡಿದಾಗಲೇ ಅದು ಅನುಭವ ಗೊತ್ತಾಗೋದು. ಈ ಅನುಭವ ನನಗೂ ಆಯಿತು. ಅದೆಲ್ಲನೂ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಈ ವ್ಲಾಗನ್ನು ಮಾಡಿ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ.